ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 441ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ವಾಲ್ಮೀಕಿಯವರು ಮಳೆಗಾಲದ ವರ್ಣನೆಯನ್ನು ಮುಂದುವರಿಸಿ ಅಲ್ಲಿ ಹೇಳ್ತಾರೆ, ಮಳೆ ಯಾವ ರೀತಿ ಕಾಣಿಸ್ತಿದೆ ಅಂದರೆ ಅವ್ರಿಗೆ ಗಿಡ ಬಳ್ಳಿಗಳ ಮೇಲೆ ಬಿದ್ದು, ಜೇನುಗೂಡುಗಳ ಮೇಲೆ ಬಿದ್ದು, ಹೂವಿನಲ್ಲಿದ್ದಂಥ ಮಕರಂದವನ್ನು ಭೂಮಿಗೆ ಅದು ಕೊಡ್ತಾ ಇದೆ. ಅಂದರೆ ಭೂಮಿಗೆ ಅದು ಮದಿರೆಯನ್ನು ಪೂರೈಸ್ತಾ ಇದೆ ಅಂತ ಒಂದು ಕಡೆ ಕಂದ್ರೆ, ಇನ್ನು ಅಲ್ಲೇ ಕಪ್ಪಿಗಳದಾಯಿತು, ಪಕ್ಷಿಗಳದಾಯಿತು, ಕೀಟಗಳದಾಯಿತು, ವಿಹಂಕಾರ, ಒಂದು ಕಡೆ ಮೋಡದ ಮಿಂಚು, ಗರ್ಜನೆ ಎಲ್ಲ ಸೇರಿಕೊಂಡು ಒಂದು ಏನೋ ಇಲ್ಲಿ ಸಂಗೀತ ಕಚೇರಿಯನ್ನು ಏರ್ಪಡೆ ಆಗಿದೆ ಅಂತ ಅನ್ನಿಸ್ತದೆ. ಅದನ್ನು ಏರ್ಪಡಿಸಿದವರು ಯಾರು ಅಂತ ಪ್ರಶ್ನೆ ಮಾಡ್ಕೊತ ಅದನ್ನೇ ಅವರು ಆ ವಿಚಾರಗಳನ್ನು, ಅಂದರೆ ಮಳೆಗಾಲದಲ್ಲಿ ಯಾವ ರೀತಿಯಾಗಿ ಭೂಮಿಯಲ್ಲಿ ಏನೇನು ಕಾಣಿಸ್ತಿದೆ, ಏನೇನು ರಚನೆ ಆಗ್ತಿದೆ ಅನ್ನೋದನ್ನು ವಾಲ್ಮೀಕಿಯವರು ಮತ್ತೆ ಹೀಗೆ ಮುಂದುವರಿಸ್ತಾರೆ. ಕಪ್ಪು ಪರ್ವತಗಳಿಗಿಂತ ಕಪ್ಪು ಮೋಡಗಳು ತೊಳೆಯುತ್ತಿದ್ದವು ಸುಟ್ಟ ಪರ್ವತಗಳನ್ನು. ಕಪ್ಪು ಪರ್ವತಗಳಿಗಿಂತ ಕಪ್ಪು ಮೋಡಗಳು. ಕಪ್ಪು ಪರ್ವತಗಿರಿಗಳು ಗಿರಿಗಳೇನು ಮಾಡ್ತಾವೆ, ಬಿಸಿಲಿಗೆ, ಚಳಿಗೆ, ನೀರಿಗೆ ಮ್ಯಾಗಿಂದೆಲ್ಲ ಕಪ್ಪಾಗಿರ್ತದೆ. ಆ ಕಪ್ಪು ವರ್ಣಕ್ಕೆ ಮೋಡಿನ ಕಪ್ಪು ವರ್ಣವನ್ನು ಹೋಲಿಸಿದಾಗ, ಕಾರ್ಮೋಡಗಳ ಕಪ್ಪುವನ್ನು ಹೋಲಿಸಿದಾಗ ಹೆಚ್ಚು ಕಪ್ಪು ಭಯಾನಕ ಕಾಣೋದಂದರೆ ಮೋಡಗಳ ಬಣ್ಣ ಅಂತ ಹೇಳ್ತಾರೆ. ಅಂಥವು ಏನು ಮಾಡ್ತಾ ಇದ್ವು ಅಂದರೆ, ಬೇಸಿಗೆಗಾಲದಲ್ಲಿ ಬಿಸಿಲಿನಿಂದ ಸುಟ್ಟು ನಿಂತಿರ್ತಾವೆ ಕಪ್ಪಾಗಿ. ಸುಟ್ಟ ನಂತರ ಎಲ್ಲನೂ ಕಪ್ಪಗೆ ಕಾಣಿಸ್ತಾವೆ, ಕರಗಣ ಆಗ್ತವೆ. ಅದಕ್ಕೆ ಕವಿಗೆ ಏನು ಅನ್ನಿಸ್ತಿದೆ ಅಂದರೆ, ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಈ ಗಿರಿ ಬಂಡೆಗಳೇನಾಗಿರ್ತಾವ, ಬಿಸಿಲಿನಿಂದ ಕಪ್ಪಾಗಿರ್ತಾವ, ಅದರ ಮೇಲೆ ಇದೇನು ಮಾಡ್ತಾ ಇದೆ, ಮಳೆ ನೀರನ್ನು ಸುರಿಸಿ ತಂಪು ಮಾಡ್ತಾ ಇದೆ. ಸುಟ್ಟ ಪರ್ವತಗಳ ಮೇಲೆ ಇದು ನೀರು ಹರಿಸ್ತಾ ಇದೆ. ಆನೆಗಳ ಘೀಂಕಾರ, ಸಿಂಹಗಳನ್ನೇ ಅಟ್ಟಾಡಿಸುವ ಗೂಳಿ, ಮನ್ಮೋಹಕ ಪರ್ವತಗಳಿಂದ ತುಂಬಿತ್ತು ಅರಣ್ಯ. ಈ ಶ್ಲೋಕದಾಗ ಏನು ಹೇಳ್ತಾರಂದ್ರೆ, ಆನೆಗಳ ಘೀಂಕಾರ, ಆನೆಗಳಲ್ಲಿ ಮದ ತುಂಬಿರ್ತದೆ, ಘೀಂಕಾರ ಹಾಕ್ತಿರ್ತವೆ. ಸಿಂಹಗಳನ್ನೇ ಅಟ್ಟಡಿಸಿದ ಗೂಳಿ. ನಾವು ನೋಡ್ತಿರ್ತೇವೆ, ಇವೇನು ಅರಣ್ಯದಲ್ಲಿರುವಂತಹ ಗೂಳಿ ಇರ್ತಾವೆ, ಕಾಡಾನೆಗಳಾಗಿರ್ಬೋದು, ಅದೊಂದು ಹಿಂಡಿತ್ತಪ್ಪ ಅಂದ್ರೆ, ಅವೇನು ಹಿಂಡನ್ನು ಲೀಡ್ ಮಾಡುವಂತಹ ಗೂಳಿ ಇರ್ತದಲ್ಲ, ಅದು ಆ ಸಂದರ್ಭದಲ್ಲಿ ಯಾವುದೇ ಹುಲಿ ಮತ್ತು ಸಿಂಹಗಳ ಬಂದರೂ ಕೂಡ ಅವನ್ನು ಓಡಿಸ್ಕೊಂಡು ಹೊಡಿಲಿಕ್ಕೆ ಹೋಗಿಬಿಡ್ತಾವೆ. ಆ ದೃಶ್ಯ ಅಲ್ಲಿ ಕಾಣ್ತಿದೆ. ಗೂಳಿ ಅಂತ ಅಟ್ಟಾಡಿಸುವ ಗೂಳಿ, ಮನ್ಮೋಹಕ ಪರ್ವತಗಳಿಂದ ತುಂಬಿದ ಇಂತಹ ಹಲವಾರು ದೃಶ್ಯಗಳಿಂದ, ಮನಸ್ಸನ್ನು ಆಕರ್ಷಿಸುವಂತಹ ದೃಶ್ಯಗಳಿಂದ ತುಂಬಿತ್ತು ಅರಣ್ಯ ಮಳೆಗಾಲದಲ್ಲಿ ಅಂಥೇಳಿ ಹೇಳ್ತಾನೆ. ಮೋಡಗಳಿಂದ ಸುರಿಯುವ ನೀರು ತುಂಬಿ ಹೊಂಡ, ಮಡ, ಝರಿ, ತೊರೆ, ನದಿಗಳನ್ನು ಸಾಗರ ಸೇರಲು ಹೊರಟಿತು ಪ್ರೇಯಸಿಯಂತೆ. ಯಾವ ರೀತಿಯಾಗಿ ಪ್ರೀತಿ ಮಾಡಿದವಳು ಪ್ರೀತಮನನ್ನು ಸೇರಲಿಕ್ಕೆ ಅವಕಾಶ ಸಿದ್ದಾಗ ಹೋಗ್ತಿರ್ತಾಳಲ್ಲ, ಅವಳಿಗೆ ಯಾವುದೇ ಪ್ರಜ್ಞೆನೇ ಇರುವುದಿಲ್ಲ, ಅರಿವೇ ಇರುವುದಿಲ್ಲ. ಪ್ರೀತಮನ ಒಂದು ಕರೆಗೆ ಹೋಗೊಟ್ಟು ಹೇಗೆ ಹೋಗ್ತಿರ್ತಾಳೆ, ಆ ರೀತಿಯಾಗಿ ಮೋಡಗಳಿಂದ ಸುರಿದಂಥ ಮಳೆ, ಅದು ನೀರೇನು ಮಾಡ್ತಿದೆ, ಮೊದಲು ಭೂಮಿಯ ಬಿದ್ದುಕೊಂಡು ಹರಿತಾ ಹೋಗಿ ಅಲ್ಲೆಲ್ಲೇ ಇದ್ದ ಹೊಂಡಗಳನ್ನು ತುಂಬ್ತಿದೆ, ಕೆರೆಗಳನ್ನು ತುಂಬ್ತಿದೆ, ಮಡಗಳನ್ನು ತುಂಬ್ತಿದೆ. ಇಲ್ಲಿ ನೋಡಿ ಎಲ್ಲ ವ್ಯತ್ಯಾಸ ಇದೆ, ಮಡ, ಕೆರೆ, ಹೊಂಡ. ಅವುದನ್ನು ಆಕಾರದ ಮೇಲೆ, ಸ್ಕೇಲ್ ಮ್ಯಾಗೆ ಇವೆಲ್ಲ ವ್ಯತ್ಯಾಸ ಮಾಡ್ಕೋತಾವೆ. ಹೊಂಡ ದೊಡ್ಡ ಇರ್ತಾವೆ, ಮಡ ಸಣ್ಣ ಇರ್ತಾವೆ, ಮುಂದೆ ಕೆರೆಗಳು ಸಣ್ಣ ಇರ್ತಾವೆ, ದೊಡ್ಡ ಇರ್ತಾವೆ ಅವಕ್ಕಿಂತನೂ. ಝರಿ ಅಂದರೆ ನೀರಿಂದ ನಾವು ಸೆಲೆಗಳಂತ ಕರಿತೇವೆ. ಮುಂದೆ ತೊರೆ ಅಂದರೆ ಹಳ್ಳಗಳು, ಝರಿ ತೊರೆ ಅಂದರೆ ಝರಿಗಿಂತ ದೊಡ್ಡ ತೊರೆಗಳು ಬರ್ತಾವೆ, ಹಳ್ಳಗಳು ಬರ್ತಾವೆ. ಇವೆಲ್ಲನೂ ಸೇರಿಕೊಂಡು ಒಂದಕ್ಕೊಂದು ಸೇರಿಕೊಂಡು ನದಿಯನ್ನು ಸೇರ್ತಾವೆ.
ನದಿಯ ಮುಖಾಂತರ ಉಪನದಿ ಮಹಾನದಿಗಳು ಹಾಕ್ಕೊಂಡು ಮುಂದೆ ಅದು ಸಾಗರವನ್ನು ಸೇರ್ತಿದೆ. ಈ ಸಾಗರ ಸೇರುವಾಗ ಆ ನೀರು ಓಡಿ ಹೋಗೋ ದೃಶ್ಯ ಹೆಂಗೆ ಕಾಣ್ತಿತ್ತು ಅಂದರೆ, ಕವಿಗೆ ಪ್ರೀತಮಳು ತನ್ನ ಪ್ರೇಮಿಯನ್ನು ಇನ್ನು ಭೇಟಿಯಾಗಲಿಕ್ಕೆ ಹೊರಟಿರ್ತಾಳಲ್ಲ, ಮಿಲನಕ್ಕೇನು ಹೊಂಟಿರ್ತಾಳ, ಆ ದೃಶ್ಯ ಕಂಡಂಗೆ ಕಾಣ್ತಿದೆ. ರಭಸದಿ ಬೀಳುವ ಮಳೆ ಹನಿಗಿಂತ ರಭಸದಿ ಹರಿಯುತ್ತಾ ದಡ ಕೊಚ್ಚಿ ಹೋದ ನದಿಗಳು. ಮತ್ತೊಂದಲ್ಲಿ ಹೇಳ್ತಾನೆ, ಎಷ್ಟು ರಭಸದಿಂದ ಮೋಡದಿಂದ ಮಳೆ ಬೀಳ್ತಿರ್ತಾ ಇರ್ತದೆ. ಬೀಳುವಾಗ ಹನಿಗಳು, ಮಳೆ ಹನಿಗಳು ಭೂಮಿಗೆ ರಭಸದಿಂದ ಬೀಳ್ತಾವೆ. ಅದಕ್ಕೆ ಕಾರಣ ಅಂದ್ರೆ, ಯಾಕಂದರೆ ಗ್ರಾವಿಟಿ ಇರ್ತದೆ ಭೂಮಿಗೆ. ಮಳೆಯಾಗಿಂದ ಮೋಡದಾಗ ನೀರು ಆ ಕಡೆ ಮ್ಯಾಗ ಹೋಗೋದಿಲ್ಲ, ಅದು ಭೂಮಿ ಇರ್ತಿರ್ತದೆ. ವಾತಾವರಣ ನಿರ್ಮಾಣದಿಂದ ಅದು ಸ್ಪೋರ್ಟ್ಸಾಗಿ ಬೀಳ್ತಿರ್ತದೆ. ಅದಕ್ಕಿಂತ ಹೆಚ್ಚು ರಭಸದಲ್ಲಿ, ಫೋರ್ಸ್ದಲ್ಲಿ ಏನು ಮಾಡ್ತಾಯಿತ್ತು, ಆ ಹರಿಯುವ ನೀರ ನದಿಯ ದಡವನ್ನು ಕೊಚ್ಚಿ ಕರ್ಕೊಂಡು ಹೋಗ್ತಿತ್ತು. ನಮಗೆ ಸಾಮಾನ್ಯವಾಗಿ ಕಾಣಿಸ್ತಿದೆ. ಮಹಾಪೂರ ಬಂದಾಗ ನದಿ ಏನು ಮಾಡ್ತಿದೆ, ತನ್ನ ದಡದಲ್ಲಿ ಇದ್ದಂಥ ಭೂಮಿಯನ್ನು, ಗಿಡ ಮರಗಳನ್ನು, ಹೊಲಗಳನ್ನು, ಬಂಡೆಗಳನ್ನು ಕೊಚ್ಚಿಕೊಂಡು ಹೋಗ್ತೀವಿ. ಈಗಂತೂ ನಾವು ಅಲ್ಲಲ್ಲೇ ನೋಡ್ತಾ ಇದ್ದೇವೆ. ಮೋಡ ಸ್ಫೋಟಗೊಂಡಾಗ, ಬಹಳಷ್ಟು ಮಳೆಯಾದಾಗ, ರಭಸದಿಂದ ಮಳೆಯಾದಾಗ ಸಾಕಷ್ಟು ನೀರು ನದಿಯನ್ನು ಸೇರಿ ಮಹಾಪೂರ ಬಂದು ಅದರ ಸುತ್ತಮುತ್ತ ಇರುವಂಥ ಪ್ರದೇಶಗಳನ್ನು ಕೊಚ್ಕೊಂಡು ಹೋಗೋದನ್ನು ನಾವು ನಿತ್ಯ ಈ ಟಿ ವಿಗಳಲ್ಲಿ, ಸೋಷಿಯಲ್ ಮೀಡಿಯಾದಾಗ ನೋಡ್ತಾ ಇರ್ತೇವೆ. ಅದಕ್ಕೆ ಅಲ್ಲಿ ಅವ್ರು ಹೇಳ್ತಾಳೆ, ಮಳೆಗಾಲದಾಗ ನದಿಗೆ ಮಹಾಪೂರ ಬಂದು ಅದು ತನ್ನ ಎರಡು ದಡದ ಪ್ರದೇಶಗಳನ್ನು ಕೊಚ್ಚಿಕೊಂಡು ಹೋಗ್ತಿದೆ. ಅಭಿಷೇಕ ಮಾಡುವವರು ಪ್ರಜೆಗಳ ರಾಜನಿಗೆ ಹೊಸ ನೀರು. ಮಳೆಗಾಲ ಶುರುವಾದ ಕೂಡಲೇ ಮಳೆಗಾಲದ ಹೊಸ ನೀರು ತಗೊಂಡು, ನೋಡ್ರಿ ಆಗಿನ ಒಂದು ಸಂಪ್ರದಾಯ ಆಗಿತ್ತು, ರಾಜನಿಗೆ ಅಭಿಷೇಕ ಮಾಡಿಸಿದ್ರು. ಶೋನೆ ಮಳೆ ನೀರೇನು ಬರ್ತಿತ್ತಲ್ಲ, ವರ್ಷಾ ಋತು ಶುರುವಾದ ಕೂಡಲೇ ಮೊದಲೇ ನೀರು ಮೀಸಲು ಅದಕ್ಕೆ ಬಂದಿದ್ದು. ಮೊದಲೇ ಮಳೆ ನೀರನ್ನು ಮೀಸಲದು. ಅದನ್ನು ಯಾರು ಉಪಯೋಗ ಮಾಡಬೇಕಂದ್ರೆ ಅದನ್ನು ರಾಜನ ಒಂದು ಅಭಿಷೇಕಕ್ಕಾಗಿ, ಮಜ್ಜನಕ್ಕಾಗಿ ಉಪಯೋಗ ಮಾಡ್ತಿದ್ರು. ಸಾಮಾನ್ಯವಾಗಿ ನೋಡ್ತಿದ್ರು ಹಳ್ಳಿಗಳಲ್ಲಿ ಅಡುಗೆ ಮಾಡಿದಾಗ ದಿನನಿತ್ಯ ತೊಗೊಳ್ರಿ, ಹಬ್ಬದ ಟೈಮಿಗೆ ತೊಗೊಳ್ರಿ, ಏನು ನೀವು ರೊಟ್ಟಿ ಮಾಡ್ತೀರಿ, ಅನ್ನ ಮಾಡ್ತೀರಿ, ಏನೇ ನುಚ್ಚು ಮಾಡಿ, ಏನೇ ಮಾಡಿರಿ ನೀವು, ಜನ ಏನು ಮಾಡ್ತದಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅದನ್ನು ಸ್ವಲ್ಪ ಭಾಗವನ್ನು ತೆಗೆದ ನೈವೇದ್ಯ ಅಂಥೇಳಿ ದೇವ್ರಿಗೆ ಇಡ್ತಾರೆ. ಮುಟ್ಟುವುದಿಲ್ಲ, ಅದನ್ನು ನೈವೇದ್ಯ ತೆಗೆಯದೇ ಆಹಾರ ಸೇವಿಸೋದಿಲ್ಲ, ಮುಟ್ಟುವುದಿಲ್ಲ, ಮಕ್ಕಳಿಗೂ ಕೊಡೋದಿಲ್ಲ. ಅವರು ಮಕ್ಕಳೇನಾದರೂ ಹಸದ ಅನ್ನ ಕೊಡೋ, ರೊಟ್ಟಿ ಕೊಡೋದಾಗ ತಡಿ ದೇವರಿಗೆ ನೈವೇದ್ಯ ತೆಗೆದಿಡ್ತಾನೆ ಅಂಥೇಳಿ ಆ ಮೀಸಲು ತೆಗೆದಿಟ್ಟೇ ಮಕ್ಕಳಿಗೆ ಕೊಡ್ತಾರೆ. ಮುಂದೆ ಅದನ್ನು ತೊಗೊಂಡು ಹೋಗಿ ತಮ್ಮ ಇದರ ಪ್ರಕಾರ ಪೂಜೆ ಮಾಡಿ ದೇವ್ರು ತಿನ್ನೋದಿಲ್ಲ, ಅದು ಎಲ್ಲರಿಗೂ ಗೊತ್ತಿದ್ದ ಮಾತೇ ಇದೆ. ದೇವರ ಅದಾನ ಅನ್ನುವಂಥ ಊರಲ್ಲಿ ಒಂದು ನಂಬಿಕೆ ಏನಿದೆ, ಅಲ್ಲಿ ನಂಬಿಕೆ ಮಹತ್ವ. ಅವ್ರಿಗೆ ಗುಡ ಏನೇ ಪೂಜೆ ಮಾಡಲಿ, ಅವರು ಕಲ್ಲಿಂದ ಪೂಜೆ ಮಾಡಲಿ, ಮಣ್ಣಿಂದ ಪೂಜೆ ಮಾಡಲಿ, ಮೂರ್ತಿ ಇರಲಿ, ಇಲ್ಲದೇ ಇರಲಿ, ಆ ನಂಬಿಕೆ ಅಲ್ಲಿ ಇರ್ತಿದೆ. ಅದಕ್ಕೆ ಆ ನಂಬಿಕೆ ಮುಂದೆ ಇಟ್ಕೊಂಡು ಅವರು ಅದನ್ನು ನೈವೇದ್ಯವಾಗಿಡ್ತಾರೆ. ಇಲ್ಲಿ ಅದ ಅನ್ನಿಸ್ತಿದೆ. ಏನು ಹೇಳ್ತಾನೆ ಕವಿ ಅಂದ್ರೆ, ಮಳೆಗಾಲ ಶುರುವಾದಾಗ ಮೊದಲೇ ಮಳೆ ನೀರನ್ನು ಜನ ಸಂಗ್ರಹ ಮಾಡಿಕೊಂಡು ಅಭಿಷೇಕವನ್ನು ಮಾಡ್ತಾರೆ. ರಾಜನಿಗೆ ಹೊಸ ನೀರಿನ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿದಂತೆ ಪರ್ವತರಾಜನಿಗೆ ಮೋಡಗಳು ಜಲಾಭಿಷೇಕ. ಯಾವ ರೀತಿ ಹೊಸ ಮಳೆಯ ನೀರನ್ನು ಪ್ರಜೆಗಳು ರಾಜನಿಗೆ ಅಭಿಷೇಕ ಮಾಡ್ತಾರಲ್ಲ, ಆ ರೀತಿಯಾಗಿ ಮಳೆ ಏನು ಮಾಡ್ತಾ ಇತ್ತಂದ್ರೆ ಪರ್ವತರಾಜನ ಗಿರಿ ಶಿಖರಗಳ ಅಭಿಷೇಕ ಮಾಡಿದಂಗೆ ಕವಿಗೆ ಅನ್ನಿಸ್ತಾ ಇತ್ತು. ಸಿಗವು ಸೂರ್ಯ ಚಂದ್ರ ನಕ್ಷತ್ರ ಮೋಡಗಳ ಆಗಸದಲ್ಲಿ. ಎತ್ತ ನೋಡಿದ್ರೂ ಮಳೆಗಾಲದಲ್ಲಿ ಮೋಡಗಳದೇ ಅಬ್ಬರ ಇರ್ತದೆ, ಮೋಡಮಯವಾಗಿರ್ತದೆ. ತಪ್ಪಿ ಸಿಗೋದಿಲ್ಲ ನಮಗೆ. ಸೂರ್ಯನ ನೋಡೋಕ್ಕೂ ಸಿಗೋದಿಲ್ಲ, ಚಂದ್ರಮನ ನೋಡೋಕ್ಕೂ ಸಿಗೋದಿಲ್ಲ, ನಕ್ಷತ್ರ ಸಿಗೋಲ್ಲ. ಹಗಲಿ ಸೂರ್ಯ ಸಿಗೋದಿಲ್ಲ, ರಾತ್ರಿ ಯಾವ ಸಿಗಲ್ಲ. ಯಾಕಂದರೆ ಸಂಪೂರ್ಣವಾಗಿ ಆಕಾಶವು ಕಾರ್ಮೋಡಗಳಿಂದ ತುಂಬಿಕೊಂಡಿರುತ್ತದೆ. ಮಜ್ಜನವಾಗಿ ಹೋದು ಭೂಮಿಗೆ ಹೊಸ ಜಲದಿ. ಇದೇನು ಮಳೆ ನೀರೇನು ಸುರಿಸ್ತಿದೆ ಹೊಸದಾಗಿ, ಅದರಿಂದ ಏನಾಗ್ತಿದೆ, ಭೂಮಿಗೆ ಭೂಮಿ ಜಳಕ ಮಾಡಿಸಿದಂಗೆ, ಭೂಮಿಯನ್ನು ಜಳಕ ಮಾಡಿಸಂಗೆ ಅನ್ನಿಸ್ತಿದೆ. ಭೂಮಿ ಕೂಡ ಈ ನೀರಿನಿಂದ, ಮಳೆ ನೀರಿನಿಂದ ಸ್ನಾನವನ್ನು ಮಾಡ್ತಿದೆ ಅಂತ ಕವಿ ಹೇಳ್ತಾನೆ. ತೊಳೆದು ಶುಭ್ರಗೊಂಡ ಪರ್ವತ ಶಿಖರಗಳು
ಕಂಡವು ಹಾರ ಆಭರಣಗಳ ವಜ್ರದಂತೆ. ಮಳೆ ನೀರಿನಿಂದ ಏನೋ ಪರ್ವತ ಶಿಖರಗಳೇನು ತೊಯ್ದಿರ್ತಾವೆ, ಸ್ವಚ್ಛಾಗಿ ಹೋಗಿರ್ತಾವೆ. ಸ್ವಚ್ಛನಂತ ಆದ ನಂತರ ಅವು ಹೆಂಗಂದ್ರೆ ವಜ್ರದಂತೆ ಹೊಡೆದಿರ್ತಾವೆ. ಸಾಮಾನ್ಯವಾಗಿ ಇದು ಎಲ್ಲರಿಗೂ ಅನುಭವ ಆಗ್ತಿದೆ. ಮಳೆಗಾಲ ಮುಗಿದ ನಂತರ ಆಗಲಿ ಅಥವಾ ಮಳೆ ನಿಂತ ನಂತರ ನೀವು ಹೊರಗಡೆ ವಾತಾವರಣ ನೋಡಿದ್ರೆ, ಗಿಡ ಬಳ್ಳಿಗಳನ್ನು ನೋಡಿದರೆ, ಈ ಗುಡ್ಡ ಗಾಡುಗಳನ್ನು ನೋಡಿದರೆ ಅವಕ್ಕೆ ಒಂದು ಪ್ರಕಾರದ ಕಳೆ ಬಂದಿರ್ತದೆ. ಅದು ತೊಳೆದು ಹೋಗಿರ್ತದೆ. ಮ್ಯಾಗಿಂದಿಲ್ಲ ಏನು ಧೂಳು ಕೂತಿರ್ತದೆ, ಏನೋ ವಾತಾವರಣದಲ್ಲಿ ಧೂಳು ಇರ್ತದೆ. ಆ ಗಿಡ ಮರಗಳ ಮೇಲೆ, ಬಂಡೆಗಳ ಮೇಲೆ ಧೂಳು ಕೂತಿರ್ತದೆ, ಹುಲ್ಲು ಬಾಗು ಧೂಳು ಕೂತಿರ್ತದೆ. ಈ ಮಳೆ ನೀರಿನಿಂದ ತೊಳೆದು ಏನು ಹೋಗ್ತದಲ್ಲ, ಅವಾಗ ಅವು ವಜ್ರದಂತೆ ಹೊಳಲಿಕ್ಕೆ ಆಗ್ತಿದೆ. ಈ ದೃಶ್ಯ ಇವತ್ತು ನೋಡೋಕೆ ಸಿಗ್ತದೆ. ಏನು ಬದಲಾಗಿಲ್ಲ. ಕಾಲ ಬದಲಾದ್ರೂ ಈ ದೃಶ್ಯಗಳು, ಮಳೆಗಾಲದ ದೃಶ್ಯಗಳಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ. ಆಭರಣಗಳ ವಜ್ರದಂತೆ ಗಿರಿಶಿಖರಗಳಿಂದ ಧುಮುಕುವ ಸಣ್ಣ ಜಲಪಾತಗಳು ಕಂಡವು, ಅವುಗಳ ಕೊರಳ ಮುತ್ತಿನ ಹಾರಗಳಂತೆ. ಮಳೆ ಭಾಳ ಆಗ್ತಾ ಇದ್ದಾಗ ಅಲ್ಲೆಲ್ಲ ಸಣ್ಣ ಜಲಪಾತ, ದೊಡ್ಡ ಜಲಪಾತ ಅಲ್ಲದೆ ಮತ್ತು ಸಣ್ಣ ಜಲಪಾತಗಳ ನೀರು ಎತ್ತರದಿಂದ ಸಣ್ಣ ಎತ್ತರದಿಂದ ಕಲ್ಲದಿಂದ ಕಲ್ಲು ಕೆಳಗಡೆ ಇಳ್ತಾ ಹೋದಾಗ ಸಣ್ಣ ಸಣ್ಣ ಜಲಪಾತಗಳ ಕ್ಯಾಸ್ಕೇಟ್ಸ್ ಅಂತ ಹೇಳ್ತಾರೆ, ತಯಾರಾಗಿರ್ತವೆ. ಆ ಜಲಪಾತಗಳು ಹೆಂಗೆ ಕಾಣಿಸ್ತಿರ್ತಾವಂದ್ರೆ ಅವು ಅವರ ಕೊಳ್ಳಿಗೆ ಆಭರಣಗಳಂತೆ, ಗಿರಿ ಶಿಖರಗಳ ಕೊಳ್ಳಿಗೆ ಆಭರಣ ಹಾಕಿದಂತೆ ಕಾಣಿಸ್ತಾ ಇದ್ದ. ಆಭರಣ ಅಥವಾ ಮುತ್ತಿನ ಹಾರ ಇದ್ರ ಆಭರಣಗಳು, ಜಲಪಾತಗಳು ಕಂಡು ಅವರ ಕೊರಳ ಮುತ್ತಿನ ಹಾರಗಂತೆ ಕಾಣ್ತಿದ್ದು. ಮನೆ ಕಾರ್ಯದಿ ನಿವೃತ್ತನಾಗಿರುವುದು ಆಷಾಢ ಹುಣ್ಣಿಮೆ ದಿನ ಕೋಸಲ ರಾಜ ಭರತ ಅಗತ್ಯ ವಸ್ತು ಸಂಗ್ರಹಿಸಿ ಮಳೆಗಾಲಕ್ಕೆ ಒಮ್ಮೆಲೆ ಅಯೋಧ್ಯ ನೆನಪು ಮಾಡ್ತಾನೆ. ಮನೆ ಕಾರ್ಯದಿ ಮನೆಯ ಕೆಲಸದಿಂದ ನಿವೃತ್ತನಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಷಾಢ ಹುಣ್ಣಿಮೆದಿ, ಈ ಆಷಾಢ ಮಾಸದ ಹುಣ್ಣಿಮೆಯ ದಿನ ಕೋಸಲ ರಾಜ ಭರತ ತನ್ನ ತಮ್ಮನಾದಂಥ ಭರತ ಅಯೋಧ್ಯೆಯಲ್ಲಿ ಅಗತ್ಯ ವಸ್ತುಗಳ ಸಂಗ್ರಹಿಸಿ ಮಳೆಗಾಲ ಬಂದಾಗ ಏನು ಮಾಡ್ತಾರೆ, ಯಾರೂ ಕೆಲಸ ಮಾಡೋಕೆ ಹೋಗೋದು, ದುಡ್ಯಾಗೆ ಹೋಗೋದಿಲ್ಲ. ಮಳೆಗಾಲದಾಗ ಏನು ಬೇಕಾಗಿರ್ತದಲ್ಲ ಅದನ್ನೆಲ್ಲ ಸಂಗ್ರಹವಾಗಿಟ್ಟಿರ್ತಾರೆ. ಇಲ್ಲಿ ನೆನಪಿಸಿಕೊಳ್ತಾನೆ, ಮಳೆಗಾಲದಾಗ ನನ್ನ ತಮ್ಮನೂ ಕೂಡ ತನ್ನ ಕೆಲಸದಿಂದ ಒಂದು ಬಿಡುವು ಮಾಡಿಕೊಂಡು ಮಳೆಗಾಲಕ್ಕೆ ಏನು ಬೇಕು ಅದನ್ನೆಲ್ಲ ಸಂಗ್ರಹ ಮಾಡಿರ್ಬೋದಲ್ಲ ಅಂಥೇಳಿ ಭರತನ ಬಗ್ಗೆ ರಾಮ ಕಾಳಜಿಯನ್ನು ವ್ಯಕ್ತಪಡಿಸ್ತಾನೆ. ತುಂಬಿ ಹರಿಯುತ್ತಿರಬಹುದು ಸರಾಯು ನದಿ. ಈಗ ಅಯೋಧ್ಯ ಕಡೆ ಹೋಯ್ತು ಅವನು. ನಮ್ಮ ತಮ್ಮನೂ ಕೂಡ, ಭರತ ಕೂಡ, ರಾಜ ಕೂಡ ಮಳೆಗಾಲದ ಬಂದಾಗ ಇವನ್ನೆಲ್ಲ ಸಂಗ್ರಹ ಮಾಡ್ಕೋತಿರಬೇಕು. ಈ ಮಳೆಯಿಂದಾಗಿ ಸರಾಯು ನದಿ ತುಂಬಿ ಹರಿತಿರಬೇಕಲ್ಲ. ಅಯೋಧ್ಯೆಯಲ್ಲಿ ಎನ್ನ ಆಗಮನಕ್ಕಾಗಿ ಇವೆಲ್ಲ ಹೇಗಪ್ಪ ಅಂದ್ರೆ, ಸರಾಯು ನದಿ ತುಂಬಿ ಯಾಕೆ ಹರಿಯಾಗತ್ತಿದೆ ಅಂದರೆ ನನ್ನ ಆಗಮನಕ್ಕಾಗಿ ಹರಿತಾ ಇದೆಯೇನೋ ಅಂತ ಇವನಿಗೆ ಭಾಸ ಆಗ್ತಿದೆ. ಅದು ಕಳ್ಕೊಂಡ ಪತ್ನಿ ಹಿಂಪಡೆದ ಸುಗ್ರೀವ ಅಲ್ಲಿ ಮತ್ತೆ ನೆನಪಿಸ್ಕೊಳ್ತಾನೆ. ಕಳ್ಕೊಂಡಂಥ ಹೆಂಡತಿ ರೂಮಾಳನ್ನು ಸುಗ್ರೀವ ಹೊಳೆ ಪಡೆದ. ಧನ್ಯ ಅವ ಏನಾದಂದ್ರೆ ಪೌರುಷ ಮನುಷ್ಯ, ಅವನು ಸುದೈವಿ. ಅವನು ಕಳ್ಕೊಂಡ ಹೆಂಡತಿನ ಪಡ್ಕೊಂಡವ. ನನಗೆ ಆ ಭಾಗ್ಯ ಇನ್ನೂ ಬಂದಿಲ್ಲ. ರಾಜ್ಯ ಪತ್ನಿ ಕಳ್ಕೊಂಡ ಇತ್ತ ರಾಜ್ಯನೂ ಕಳ್ಕೊಂಡೆ, ಪತ್ನಿನೂ ಕಳ್ಕೊಂಡಂಥ ನಾನು ನದಿ ದಡದಂತೆ ಕೊಚ್ಚಿದ. ನಂದು ಅನುಭವ ಹೆಂಗಾಗಿತ್ತಪ್ಪ, ನನ್ನ ಬಾಳೆ ಹೆಂಗಾಗಿತ್ತಂದರೆ ಮಹಾಪೂರ್ ಬಂದ ನದಿ ಹೆಂಗೆ ದಡ ಕೊಚ್ಕೊಂಡು ಹೋಗ್ತಿದ್ದಲ್ಲ, ಹಂಗೆ ಇದೇನಾಗಿದೆ, ನನ್ನ ರಾಜ್ಯ ಮತ್ತು ನನ್ನ ಮಡದಿಯನ್ನು ಕೊಚ್ಚಿಕೊಂಡು ಹೋಗಲಾಗಿದೆ ಅಂತ ಹೇಳ್ತಾನೆ. ಸುಗ್ರೀವನು ಅನುಭವಿಸುವನು ಶೋಕನಂತೆ. ಹೆಂಡ್ತಿನ ಕಳ್ಕೊಂಡಾಗ ಸುಗ್ರೀವ ಕೂಡ ಈಗ ಅವನು ಸಂತೋಷ ಆಗಿದ್ದಾನೆ ತನ್ನ ಹೆಂಡತಿ ಬಂದದ್ದಕ್ಕಾಗಿ, ಮರಳಿ ಪಡೆದದ್ದಕ್ಕಾಗಿ. ಆದರೆ ಹೆಂಡ್ತಿನ ಕಳ್ಕೊಂಡ ಸಂದರ್ಭದಲ್ಲಿ, ಸಮಯದಲ್ಲಿ ಅವನು ಕೂಡ ಹೇಗೆ ಇಲ್ಲಿ ವ್ಯಥೆ ಪಡ್ತಾ ಇದ್ದೇನೆ, ವಿರಹ ದುಃಖವನ್ನು ಅನುಭವಿಸ್ತಾ ಇದ್ದೇನೆ, ಅದೇ ರೀತಿ ಅವನು ಕೂಡ ಅನುಭವಿಸಲೇಬೇಕು ಅಂತ ಅಂತಾನೆ. ಅವನಿಗಿದೆ ಎನ್ನ ಶೋಕದರಿವು ಬಲವಂತಿಕೆ. ನೆನಪಿಸಿಕೊಂಡವ ತಾನು ಹಿಂದೆ ಹೋದ, ಹೆಂಡತಿ ಅದಾಳ, ಮಳೆಗಾಲ ಐತಿ, ಸುಖಭೋಗದಲ್ಲಿ ನನ್ನ ಮರೆತೆ ಅಂಬಾಲ, ನನಗೆ ಕೊಟ್ಟಂಥ ವಚನ ಮರೆತೆ ಅಂಬಾಲ. ಅವನಿಗೂ ಶೋಕನು, ವಿರಹದ ಶೋಕ ಏನು ಅನ್ನೋದು ಅವನಿಗೆ ಅನುಭವ ಐತಿ. ಬಹುತೇಕ ಅವನಿಗೆ ನೆನಪು ಮಾಡಿಕೊಡುವಂಥ ಅವಶ್ಯಕತೆ ಇಲ್ಲ. ಬಲವಂತಿಕೆ ಏಕೆ ಅಂತ ಕೇಳ್ತಾನೆ. ನಾ ಬಲವಂತವಾಗಿ ಅವನಿಗೆ ನೆನಪು ಮಾಡಿಕೊಡುವ ಅವಶ್ಯಕತೆ ಇಲ್ಲ. ಸ್ಮರಣೆಯುಂಟು ವೀರನಿಗೆ ಉಪಕಾರದ ಸುಗ್ರೀವನಲ್ಲಿ ಸಂದೇಹ ಬೇಕೆ. ಸುಗ್ರೀವ ಒಬ್ಬ ಸಂದೇಹ ಇದ್ದಾನೆ, ಅವನೊಬ್ಬ ಪರಾಕ್ರಮಿ ಇದ್ದಾನೆ, ಶೂರನಿದ್ದಾನೆ. ಶೂರರಲ್ಲಿ ಸಂದೇಹ ಮಾಡುವಂಗಿಲ್ಲ. ಯಾಕಂದರೆ ಶೂರರು ಯಾವಾಗಲೂ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡ್ತಾರೆ, ಉಪಕಾರವನ್ನು ಸ್ಮರಿಸ್ಕೊಳ್ತಾರೆ. ಅವರಲ್ಲಿ ಒಂದು ಕೃತಜ್ಞತೆಯ ಸ್ವಭಾವ ಇರ್ತದೆ. ಅದಕ್ಕೆ ಆ ಸ್ವಭಾವದ ಅವನಲ್ಲಿ ಅದನ್ನ ಯಾಕೆ ನಾನು
ಸಂದೇಹ ಪಡಬೇಕು, ಅವನಿಗೆ ಹೆಲ್ಪ್ ಮಾಡ್ತಾನೋ ಇಲ್ಲೋ ಅಂಥೇಳಿ ಅಂತಾನೆ ರಾಮನ ಮಳೆಗಾಲ ಪ್ರಲಾಪ ಗೀತೆ ಕೇಳಿ ನಿಷ್ಕಲ್ಮಶ ಲಕ್ಷ್ಮಣ ಕೈ ಮುಗಿದು ರಾಮನಿಗೆ ನುಡಿದ. ಅಣ್ಣಂದೆಲ್ಲ ಮಳೆಗಾಲದ ವರ್ಣ ಜೊತೆಗೆ ಪ್ರಲಾಪವನ್ನು ಕೇಳ್ಕೋತಾನ. ಪ್ರಾಂಜಲ ಮನಸ್ಸಿನ ಲಕ್ಷ್ಮಣ ಅಣ್ಣನಿಗೆ ಕೈ ಮುಗಿದು ಹೇಳ್ತಾನೆ, ಶರತ್ ಋತುಗಾಗಿ ಕಾಯು ಅಣ್ಣ, ಭಾಳ ದುಃಖಿಸಬೇಡ, ಮಳೆಗಾಲ ದಾಟಲಿ, ಶರತ್ ಋತು ಬರಲಿ, ಶರತ್ ಋತುಗಾಗಿ ಕಾಯು, ಸಹಿಸು ಮಳೆಗಾಲ ಶೋಕ. ಮಳೆಗಾಲ ಶೋಕ ವಿರಹ ಶೋಕ ಅಂತ ಅರ್ಥ ಇದೆ ನಿನಗೆ, ವಿರಹ ವೇದನೆಗಳಂತ ಅರ್ಥ ಇದೆ. ಆದರೂ ಅದನ್ನು ಸಹಿಸಿಕೋ. ಶತ್ರುನನ್ನು ಹುಡುಕೋಣ, ಸುಗ್ರೀವನಲ್ಲಿ ನಂಬಿಕೆ ಇರಲಿ. ನಾವು ಶರದ್ ಋತು ಬಂದ ತಕ್ಷಣ ಅವನನ್ನು ಎಲ್ಲಿದನನ್ನು ಹುಡುಕೋಣ, ಅಲ್ಲಿ ತನಕ ಸಮಾಧಾನ ಪಡುವಣ್ಣ ಅಂಥೇಳಿ ಲಕ್ಷ್ಮಣ ಅಣ್ಣನಿಗೆ ಸಮಾಧಾನದ ಮಾತುಗಳನ್ನು ಆಡ್ತಾನೆ. ಇನ್ನು ಮುಂದೆ ಮತ್ತೇನು ವಿವರಣೆಗಳನ್ನು ವಾಲ್ಮೀಕಿಯವರು ಮುಂದುವರಿಸ್ತಾರೆ, ಮತ್ತು ಏನು ಸಂದರ್ಭಗಳು ಬರ್ತಾವ, ಬೆಳವಣಿಗೆಗಳಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.